ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ವೀಕೆಂಡ್ ಆಗಿದ್ದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ನಾರ್ಮಲ್ ಆಗಿ ಬೇಗ ಹೇಳೋ ಅಭ್ಯಾಸ ಇರೋದ್ರಿಂದ ವೀಕೆಂಡ್ ಆದ್ರೂ ಸಡನ್ ಆಗಿ ಎಚ್ಚರ ಆಗ್ಬಿಟ್ರೆ ನಿದ್ದೆನೇ ಬರೋದಿಲ್ಲ. ಸೊ ಹಾಗಾಗಿ ಎದ್ದು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಸ್ವಲ್ಪ ನೀರನ್ನೆಲ್ಲ ಕುಡಿದ್ಬಿಟ್ಟು ಇವಾಗ ಪಾತ್ರೆ ಇತ್ತು. ಸೊ ರಾತ್ರಿ ತೊಳೆದಿದ್ದ ಪಾತ್ರೆ, ಸೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ಕೆಲವೊಂದ್ಸತಿ ನೈಟ್ ಟೈಮು ಜೋಡಿಸ್ಕೊತೀನಿ ಸ್ವಲ್ಪ ಪಾತ್ರೆ ಇದ್ರೆ. ಇವತ್ತು ನೆನ್ನೆ ಜಾಸ್ತಿನೇ ಇತ್ತು, ಹಾಗಾಗಿ ಮತ್ತೆ ತುಂಬಾನೇ ಟಯರ್ಡ್ ಅನಿಸ್ತಿತ್ತು. ಹಾಗಾಗಿ ರಾತ್ರಿ ಜೋಡಿಸ್ದಲ್ಲೇ ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊತಿದ್ದೀನಿ. ಒಂದು ಹೌಸ್ ವೈಫ್ ಅಂದಮೇಲೆ ಸೊ ಅವಳಿಗೆ ಯಾವುದೇ ರೀತಿಯಾದ ವೀಕೆಂಡ್ ಆಗಿರ್ಬೋದು ಅಥವಾ ವೀಕ್ ಡೇಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಅವಳಿಗೆ ರಜಾ ದಿನ ಇರೋದೇ ಇಲ್ಲ. ಅವಳದೇ ಆದ ಅವಳಿಗೆ ಕೆಲಸ ಇದ್ದೇ ಇರುತ್ತೆ. ಹಬ್ಬ ಅಂತ ಅಂದ್ರೆ ಏನೋ ಒಂದು ಆಚೆ ಕಡೆ ಹೋಗಿ ಬರ್ಬೋದು ಅಷ್ಟೇ ವೀಕೆಂಡ್ಸ್ ಅಲ್ಲಿ. ಅದಕ್ಕಿಂತ ಬಿಟ್ಟು ಬೇರೆ ಏನು ಚೇಂಜಸ್ ಇರೋದೇ ಇಲ್ಲ ಅಲ್ವಾ. ಸೊ ಅಮ್ಮ ಮಲ್ಕೊಂಡಿದ್ರು ಇನ್ನು. ಸೊ ಅವ್ರು ಮಲ್ಕೊಳ್ಳಿ. ನಾರ್ಮಲ್ ಆಗಿ ಅವರು ಊರಲ್ಲಿದ್ದಾಗ ಅವರು ಎದ್ದೇಳ್ತಾರೆ. ಇಲ್ಲಿದ್ರೆ ಬಂದ್ರೆ ಸ್ವಲ್ಪ ರೆಸ್ಟ್ ಮಾಡೋದು ಮಾಡ್ಲಿ ಅಂತ ನಾನು ಅವ್ರು ಇನ್ನೂ ಮಲಗಿದ್ದಾರೆ. ಸೊ ನನ್ಗೊಬ್ಳಿಗೋಸ್ಕರ ಇವಾಗ ಕಾಫಿನ ರೆಡಿ ಮಾಡ್ಕೊತಿದ್ದೀನಿ. ಸೊ ವೀಕೆಂಡ್ಸ್ ಅಲ್ಲಿ ಕಾಫಿ ಇಲ್ದಲೇ ಇದ್ರೆ ಅವತ್ತು ವೀಕೆಂಡ್ಸ್ ಅಂತಾನೆ ಅನ್ಸಲ್ಲ. ಹಾಗಾಗಿ ನನ್ಗೊಬ್ಳಿಗೆ ಕಾಫಿ ಮಾಡಿಕೊಂಡು ಆರಾಮಾಗಿ ಆಚೆ ಕುತ್ಕೊಂಡು ಆ ತಂಪಾದ ಗಾಳಿ ಮತ್ತೆ ಹಕ್ಕಿ ಧ್ವನಿ ಕೇಳಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ತರ ಆಚೆ ಕಡೆ ಕುತ್ಕೊಂಡು ತಣ್ಣಗಿರೋ ಗಾಳಿಯಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದಕ್ಕೆ ಏನೋ ಒಂಥರ ಮಜಾನೇ ಇರುತ್ತೆ. ಸೊ ನನ್ಗೊಬ್ಳಿಗೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇದು ಒಂಥರ ನನ್ನ ಮೀ ಟೈಮ್ ಅಂತಾನೆ ಹೇಳ್ಬೋದು. ಅಷ್ಟೊತ್ತಿಗೆ ಅಮ್ಮ ಕೂಡ ಎದ್ದು ಕಾಫಿ ಎಲ್ಲ ಕೊಡ್ತು. ಅವರು ತಿಂಡಿಗೆ ರೆಡಿ ಮಾಡೋಣ ಬಾ ಅಂತ ಅಂದ್ರು. ಸೊ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅವ್ರು ರವೆ ಹುರಿತಾ ಇದ್ದಾರೆ. ಸೊ ನಾನು ತರಕಾರಿ ಎಲ್ಲ ಹೆಚ್ಚಿಕೊಡ್ತೀನಿ ನಿನಗೆ ಅಂತ ಅದಕ್ಕೆಲ್ಲ ಹೆಚ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಮ್ಮ ಇದ್ರೆ ಈ ರೀತಿ ಏನಾದರೂ ರವೆ ಹುರಿಯೋದು ಅಥವಾ ಧೃತಿಗೆ ತಿಂಡಿ ಮಾಡ್ಕೊಡೋದು ಏನಾದರೂ ಆಗುತ್ತೆ. ಸೊ ಯಾರು ಒಬ್ರು ಜೊತೆಗಿದ್ರೆ ಈ ರೀತಿ ಹೆಲ್ಪ್ ಆಗುತ್ತೆ. ನಂಗೆ ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಜೊತೆ ಯಾರು ಒಬ್ರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಸುತ್ತೆ. ತಿಂಡಿ ಎಲ್ಲ ತಿಂದು ಇವಾಗ ಅಮ್ಮ ಇವತ್ತು ಊರಿಗೆ ಹೊರಟ್ರು. ಸೊ ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಮತ್ತೆ ಧೃತಿ ಇಬ್ಬರೇ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬರ್ತೀನಿ ಅಂತ ಅಂದ್ರು. ಸೊ ಇಬ್ಬರೇ ಹೋಗಿ ಬರೋಣ. ಮತ್ತೆ ಪಾಪ ಅವ್ರಿಗೂ ಕೂಡ ರೆಸ್ಟ್ ಬೇಕಾಗುತ್ತೆ. ಅವ್ರು ನಿನ್ನೆ ರಾತ್ರಿ ಮಲ್ಕೊಂಡಿದ್ದೆ, ತುಂಬ ಲೇಟಾಗಿ ಮಲಗಿದ್ರು. ಹಾಗಾಗಿ ರೆಸ್ಟ್ ಮಾಡಿ ಅಂತ ನಾನು ಧೃತಿ ಇಬ್ಬರೇ ಹೋಗಿ ಆಟೋದಲ್ಲಿ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮನ್ನ ಬಸ್ ಹತ್ಸಿ ಸೊ ನಾವಿಬ್ರು ಹೊರಟ್ವಿ ಬಸ್ಸಲ್ಲಿ. ಅದಾದ್ಮೇಲೆ ಧೃತಿಗೆ ಸ್ವರ್ಣಾಮೃತ ಹಾಕ್ಸ್ಬೇಕಿತ್ತು. ಪುಷ್ಯ ನಕ್ಷತ್ರ ದಿನ ಈ ಡ್ರಾಪ್ಸ್ನ ಹಾಕ್ಸ್ತಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಮ್ಮನ್ನ ಬಿಟ್ಟು ಬಂದ್ವಿ. ಸೊ ಇವಾಗ ನಾವು ಡೆಕಾಥ್ಲಾನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೇನು ಧೃತಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಬೇರೆ ಬರ್ತಾ ಇದೆ. ಸೊ ಅದಿರಲಿ ಎಮರ್ಜೆನ್ಸಿಗೆ ಅಂತ ಅವಳಿಗೆ ರೈನ್ ಕೋಟು ಮತ್ತು ಹೆಲ್ಮೆಟ್ಟು ಅವೆಲ್ಲ ಬೇಕಾಗಿತ್ತು. ಹಾಗಾಗಿ ಇಲ್ಲೇ ಜಯನಗರದಲ್ಲಿ ಡೆಕಾಥ್ಲಾನ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ನನ್ನದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸ್ಬೇಕು. ಸೊ ಅಲ್ಲೇ ಕಾಂಪ್ಲೆಕ್ಸಲ್ಲಿ ಹೋಗಿ ಹಾಕ್ಸ್ಕೊಬರೋಣ ಅಂತ ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಕೆಲಸ ಇದೆ.
ಹಿಂಗೆ ಅನ್ಸುತ್ತೆ. ಸೊ ಅವ್ರ ಮನೇಲಿ ಇರಲಿ ಆಚೆ ಕಡೆ ಇರಲಿ, ಸೊ ಅವ್ರ ಎನರ್ಜಿ ಮಾತ್ರ ಫುಲ್ ಆಗಿರುತ್ತೆ. ಸೊ ಫುಲ್ ಬ್ಯಾಟ್ರಿ ಅಂತಾನೆ ಹೇಳ್ಬೋದು. ಅಲ್ಲಿ ಹೋದಾಗಲೂ ಕೂಡ ನಾ ಸ್ಕೇಟಿಂಗಲ್ಲಿ ಆಟ ಆಡಬೇಕು ಅಂತ ಅದರಲ್ಲಿ ಆಟ ಆಡೋದು, ಮತ್ತು ಇನ್ನೇನೇನೋ ಕಿತಾಪತಿ ಮಾಡೋದು ಮಾಡ್ತಾನೆ ಇದ್ಲು. ಸೊ ಹೀಗೆ ಇತ್ತು ನಮ್ಮ ಈ ವೀಕೆಂಡ್. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ದ ನೆಕ್ಸ್ಟ್ ವ್ಲಾಗ್.